ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಾರದಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಈ ರೀತಿ ಫ್ರಾಕ್ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು 3 to 6 ಮಂತ್ ಬೇಬಿಗೆ ಹಾಕ್ಬೋದು. ನೋಡಿ, ಈ ರೀತಿ ಫ್ರಿಲ್ ಇದೆ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು 2 ಕಲರ್ ತೊಗೊಳ್ತಾ ಇದ್ದೀನಿ. ಕ್ರೀಮ್ ಕಲರ್ ಮತ್ತು ಗ್ರೀನ್ ಕಲರ್ ತೊಗೊಳ್ತಾ ಇದ್ದೀನಿ. ನೋಡಿ, ಬಿಗ್ ಬಾಸ್ ವರ್ಧಮ ನಿಟ್ಟಿಂಗ್ ಯಾರನ್ನು ತೊಗೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಫಸ್ಟಿಗೆ ನಾವು ಪಿಸ್ತಾ ಗ್ರೀನಿಂದ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಉಕ್ ಸೈಜು 3.0 mm ತೊಗೊಂಡಿದ್ದೀನಿ. ಫಸ್ಟಿಗೆ ನಾವು ಚೈನ್ ಹಾಕ್ಕೊಳ್ಳೋಣ. ಫಸ್ಟ್ ಒಂದು ಲಾಕ್ ಹಾಕ್ಕೊಂಡು ಏಯ್ಟ್ ಚೈನ್ ಹಾಕ್ಕೊಳ್ಳೋಣ. 88 ಚೈನು. 2 3 4 5 6 7 8 9 10. ಮೀನ್ಸ್ ಇದೇ ರೀತಿಯೇ 88 ಚೈನ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 88 ಚೈನ್ ಹಾಕ್ಕೊಂಡಿದ್ದೀನಿ. 88 ಚೈನು. ಮತ್ತು ಈಗ ಎಕ್ಸ್ಟ್ರಾ 3 ಚೈನ್ ಹಾಕ್ಕೊಳ್ಳೋಣ. 1 2 3. ನೋಡಿ, ಇದು ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. 3 ಚೈನನ್ನು ಸ್ಕಿಪ್ ಮಾಡಿ 1 2 3 ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ ಹಾಕ್ತಾ ಹೋಗೋಣ. ನೋಡಿ, 2 ಈ 3 ಚೈನ್ ಇದೆಯಲ್ಲ, ಅದನ್ನು ಕೌಂಟ್ ಮಾಡಬೇಕು. 1 2 3 4 5 6 7 8 9 10 1 2 3 4 5 6 7 8 9 10 11. ನೋಡಿ, 11 ಡಬಲ್ ಕ್ರೋಶೆ ಆದಮೇಲೆ ಈಗ 2 ಚೈನ್ ಹಾಕ್ಕೊಳ್ಳೋಣ. ಇದನ್ನು ಕಾರ್ನರ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಇಲ್ಲಿ ಡಬಲ್ ಕ್ರೋಶೆ ಚೈನ್ ಮೇಲೆ, ನೆಕ್ಸ್ಟ್ ಚೈನ್ ಮೇಲೆ, ಇಲ್ಲಿ ಚೈನ್ ಏನು ಸ್ಕಿಪ್ ಮಾಡೋದು ಬೇಡ. ನೆಕ್ಸ್ಟ್ ಚೈನ್ ಮೇಲೆ ನೋಡಿ, ಹೀಗೆ ಈ ಕಡೆ ಚೈನಲ್ಲಿ ಒಂದು ಡಬಲ್ ಕ್ರೋಶೆ, ಈ ಕಡೆ ಇಲ್ಲಿ ಮಾತ್ರ 2 ಚೈನ್ ಹಾಕಿದ್ದೀವಿ. ನೋಡಿ, ಇದೊಂದು ಕಾರ್ನರ್ ಆಯಿತು. ಮತ್ತು ಈಗ ಈ ಡಬಲ್ ಕ್ರೋಶೆಯಿಂದಲೇ ಕೌಂಟ್ ಮಾಡೋಣ. 1 2 3 4 5 6 7 8 9 10 11 12 13 14 15 17 18
19, 20, 21, 22. ನೋಡಿ 22 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ ಇಲ್ಲಿಂದ ಇಲ್ಲಿ ತನಕ. ಈಗ ಮತ್ತೆ 2 ಚೈನ್ ಹಾಕಿ ಮತ್ತೆ ಒಂದು ಕಾರ್ನರ್ ಹಾಕೊಳ್ಳೋಣ. 2 ಚೈನ್, ನೆಕ್ಸ್ಟ್ ಚೈನ್ ಮೇಲೆ ಡಬಲ್ ಕ್ರೋಶೆ. ನೋಡಿ ಇದನ್ನು ಡಬಲ್ ಕ್ರೋಶೆನ ಕೌಂಟ್ ಮಾಡೋಣ. ಈಗ ಮತ್ತೆ 22 ಡಬಲ್ ಕ್ರೋಶೆ ಹಾಕೋಬೇಕು. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22. 22 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಈಗ 2 ಚೈನ್ ಹಾಕಿ ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ. ನೋಡಿ ಹೀಗೆ. ನೋಡಿ ಫಸ್ಟು ಕಾರ್ನರು, ಈ ಸೆಕೆಂಡ್ ಕಾರ್ನರು, ಥರ್ಡ್ ಕಾರ್ನರು. ನೋಡಿ ಮತ್ತೆ ಈಗ ಮತ್ತೆ 22 ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಇದನ್ನು ಸೇರಿ 1, 2, 3, 4, 5. ಇದೇ ರೀತಿ 22 ಡಬಲ್ ಕ್ರೋಶೆ ಹಾಕೊಳ್ಳಿ. 22 ಹಾಕೊಳ್ಳಿ. ನೋಡಿ 22 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಈಗ ಕಾರ್ನರ್ ಹಾಕೊಳ್ಳೋಣ. 2 ಚೈನ್, ನೆಕ್ಸ್ಟ್ ಚೈನ್ ಮೇಲೆ ಕಾರ್ನರ್. ನೋಡಿ ಹೀಗೆ. ನೋಡಿ ಮತ್ತೆ ಈಗ ಇಲ್ಲಿ ಹಾಕಿದ್ವಲ್ಲ ಫಸ್ಟಿಗೆ 11 ಡಬಲ್ ಕ್ರೋಶೆ ಇಲ್ಲಿ ಹಾಕಬೇಕು. 1, 2, 3, 4, 5, 7, 8, 9, 10,
11. ಫ್ರೆಂಡ್ಸ್ ನೋಡಿ 11 ಡಬಲ್ ಕ್ರೋಶೆ ಆಯಿತು. ನೋಡಿ ಇಲ್ಲಿ ಫಸ್ಟ್ ನಾವು 11 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಿ. 11 ಡಬಲ್ ಕ್ರೋಶೆ ಆದಮೇಲೆ 22 ಸೆಕೆಂಡ್ ಕಾರ್ನರು, ಮತ್ತು ಇಲ್ಲಿಂದ ಇಲ್ಲಿ 22 ಡಬಲ್ ಕ್ರೋಶೆ. ನೋಡಿ ಥರ್ಡ್ ಕಾರ್ನರ್ ಇಲ್ಲಿ, ಮತ್ತು 22 ಡಬಲ್ ಕ್ರೋಶೆ ಫೋರ್ತ್ ಕಾರ್ನರ್ ಇದು, ಮತ್ತು 11 ಡಬಲ್ ಕ್ರೋಶೆ. ಬರುತ್ತೆ. ಈ ರೀತಿ ಬರುತ್ತೆ. ಈಗ ನೆಕ್ಸ್ಟ್ ರೋ ಹಾಕೊಳ್ಳೋಣ. ಈಗ ಮತ್ತೆ 3 ಚೈನ್ ಹಾಕ್ಕೊಂಡು 1 2 3 ಟರ್ನ್ ಮಾಡ್ಕೊಳ್ಳೋಣ. 3 ಚೈನು ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ, ಒಂದೊಂದು ಡಬಲ್ ಕ್ರೋಶೆ ಮೇಲೆ ಒಂದೊಂದು ಡಬಲ್ ಕ್ರೋಶೆ ಆಗ್ತಾ ಹೋಗುತ್ತೆ. ನೋಡಿ ಕಾರ್ನರಿಗೆ ಬಂದ್ವಿ. ನೋಡಿ ಕಾರ್ನರಲ್ಲಿ 2 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ 2 ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 1 2 2 ಡಬಲ್ ಕ್ರೋಶೆ ಹಾಕ್ಕೊಂಡು 2 ಚೈನ್, ಮತ್ತು ಅದೇ 2 ಚೈನ್ ಗ್ಯಾಪಲ್ಲಿ ಮತ್ತೆ 2 ಡಬಲ್ ಕ್ರೋಶೆ. ಇಲ್ಲಿ ಇನ್ಕ್ರೀಸ್ ಆಗುತ್ತೆ ನೋಡಿ ಹೀಗೆ. ಮತ್ತು ಈಗ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ಹಾಕ್ತಾ ಹೋಗೋದು. ಈ ಕಾರ್ನರ್ ತನಕ ಹಾಕ್ಕೊಳ್ಳಿ. ನೋಡಿ ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ಮತ್ತೆ ಸೆಕೆಂಡ್ ಕಾರ್ನರಲ್ಲಿ 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 1 2 2 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್, ಮತ್ತು ಅದೇ 2 ಚೈನ್ ಗ್ಯಾಪಲ್ಲಿ ಮತ್ತೆ 2 ಡಬಲ್ ಕ್ರೋಶೆ, 1 2 ನೋಡಿ ಹೀಗೆ. ನೋಡಿ ಕಾರ್ನರಲ್ಲಿ ಮಾತ್ರ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಮತ್ತು ಈಗ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ಹಾಕ್ತಾ ಹೋಗೋದು. ಫ್ರೆಂಡ್ಸ್ ಇದೇ ರೀತಿಯೇ ಈ ಕಾರ್ನರ್ ತನಕ ಹಾಕೊಳ್ಳಿ. ನೋಡಿ ಇದಿಷ್ಟು ಕಂಪ್ಲೀಟ್ ಆಯಿತು. ಈಗ ಮತ್ತೆ ಕಾರ್ನರಲ್ಲಿ ನಾವು 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 1 2 2 ಡಬಲ್ ಕ್ರೋಶೆ, 2 ಚೈನ್, ಮತ್ತು ಅದೇ 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ. ನೋಡಿ ಹೀಗೆ. ಮತ್ತು ಈಗ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, ಒಂದೊಂದು ಡಬಲ್ ಕ್ರೋಶೆ ಮೇಲೂ ಒಂದೊಂದು ಡಬಲ್ ಕ್ರೋಶೆ ಹಾಕ್ತಾ ಹೋಗೋದು. ಕಾರ್ನರಲ್ಲಿ ಮಾತ್ರ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ನೋಡಿ ಕಾರ್ನರಲ್ಲಿ ಮಾತ್ರ ನಾವು 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಫ್ರೆಂಡ್ಸ್ ಇದೇ ರೀತಿಯೇ ಈ ಕಾರ್ನರಲ್ಲಿ ಇದಿಷ್ಟು ಹಾಕೊಂಡ್ಮೇಲೆ ಈ ಕಾರ್ನರಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ, ಮತ್ತು ಇದಿಷ್ಟು ಹಾಕ್ಕೊಳ್ಳಿ.
ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಫ್ರೆಂಡ್ಸ್, ಇದೇ ರೀತಿನೇ ಹಾಕ್ತಾ ಹೋಗೋದು. ಫಸ್ಟಿಗೆ 3 ಚೈನ್ ಹಾಕಿದ್ವಿ ನೋಡಿ, ಥರ್ಡ್ ಚೈನಿಗೆ ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಮತ್ತೆ ಈಗ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡಿಕೊಂಡು ನೋಡಿ, ಮತ್ತೆ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ, ಒಂದೊಂದು ಡಬಲ್ ಕ್ರೋಶೆ ಮೇಲೂ ಡಬಲ್ ಕ್ರೋಶೆ. ಕಾರ್ನರಲ್ಲಿ ಮಾತ್ರ 2 ಡಬಲ್ ಕ್ರೋಶೆ. ನೋಡಿ, ಒಂದೊಂದು ಡಬಲ್ ಕ್ರೋಶೆ ಮೇಲೂ ಒಂದೊಂದು ಡಬಲ್ ಕ್ರೋಶೆ. ಕಾರ್ನರಲ್ಲಿ ಮಾತ್ರ ನಾವು 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ ಹಾಕಬೇಕು. ಈ 4 ಕಾರ್ನರ್ ಇದೆಯಲ್ಲ, ಆ 4 ಕಾರ್ನರಲ್ಲೂ ಕೂಡ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ ಹಾಕಬೇಕು. ಬಾಕಿ ಎಲ್ಲ ಒಂದೊಂದು ಡಬಲ್ ಕ್ರೋಶೆ ಮೇಲೂ ಒಂದೊಂದು ಡಬಲ್ ಕ್ರೋಶೆ. ನೋಡಿ, 2 ಚೈನ್ ಇದೆಯಲ್ಲ, 2 ಚೈನ್ ಒಳಗಡೆ 2 ಡಬಲ್ ಕ್ರೋಶೆ, 2 ಚೈನ್ ಮತ್ತು 2 ಡಬಲ್ ಕ್ರೋಶೆ. ನೋಡಿ, ಹೀಗೆ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ ಈಗ ಇದೇ ರೀತಿ ಒಂದೊಂದು ಡಬಲ್ ಕ್ರೋಶೆ ಮೇಲೂ ಒಂದೊಂದು ಡಬಲ್ ಕ್ರೋಶೆ. ನೋಡಿ, ಹೀಗೆ ನೋಡಿ, ಕಾರ್ನರಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಬಾಕಿಯಲ್ಲಿ ಒಂದೊಂದು ಸ್ಟಿಚ್ ಮೇಲೂ ಒಂದೊಂದು ಡಬಲ್ ಕ್ರೋಶೆ. ಮತ್ತು ಈ ಕಾರ್ನರಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಇಲ್ಲೂ ಅಷ್ಟೇ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಮತ್ತೆಲ್ಲ ಡಬಲ್ ಕ್ರೋಶೆ ಹಾಕ್ಕೊಂಡು ಹೋಗೋದು. ಕಾರ್ನರಲ್ಲಿ ಮಾತ್ರ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ ಹಾಕೊಳ್ಳೋದು. ನೋಡಿ, ಹೀಗೆ ಹಾಕ್ತಾ ಹೋಗೋದು. ಫ್ರೆಂಡ್ಸ್, ಇದೇ ರೀತಿನೇ ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ದೊಡ್ಡ ಹಾಕ್ಕೊಂಡೆ. ನಾನಿಲ್ಲಿ ಟೋಟ್ಲು 1 2 3 4 5 6 7 ರೌಂಡ್ ಹಾಕ್ಕೊಂಡಿದ್ದೀನಿ. ಹೀಗೆ ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. 7 ರೌಂಡ್ ಆದಮೇಲೆ ನೋಡಿ, ಈ ಕಾರ್ನರ್ ತನಕ ನಾನು ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಈಗ ಆರ್ಮ್ ಹೋಲ್ ಜಾಯಿನ್ ಮಾಡೋಣ. ನೋಡಿ, ಕಾರ್ನರಲ್ಲಿ 2 ಚೈನ್ ಇದೆಯಲ್ಲ, ಅಲ್ಲಿ ನಾವು 1 ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. 1 ಡಬಲ್ ಕ್ರೋಶೆ ಹಾಕ್ಕೊಂಡು ನೋಡಿ, ಇಲ್ಲಿ 1 ಡಬಲ್ ಕ್ರೋಶೆ ಆದಮೇಲೆ ನೋಡಿ, ಇದಿಷ್ಟನ್ನು ಸ್ಕಿಪ್ ಮಾಡಬೇಕು. ನೋಡಿ, ಈ ಕಾರ್ನರಿಂದ ನೋಡಿ, ಈ ಕಾರ್ನರ್ ತನಕ ನೋಡಿ, ಇಲ್ಲಿಂದ ಇಲ್ಲಿ ಈ ರೀತಿ ತಗೊಂಡು ನೋಡಿ, ಈ ಕಾರ್ನರ್ ಇದೆಯಲ್ಲ, ಈ ಕಾರ್ನರಲ್ಲಿ ಒಂದು ಡಬಲ್ ಕ್ರೋಶೆ, ಆ ಕಾರ್ನರಲ್ಲಿ ಒಂದು ಡಬಲ್ ಕ್ರೋಶೆ, ಈ ಕಾರ್ನರಲ್ಲಿ ಒಂದು ಡಬಲ್ ಕ್ರೋಶೆ. ನೋಡಿ, ಹೀಗೆ ಮತ್ತೆ ಒಂದೊಂದು ಡಬಲ್ ಕ್ರೋಶೆ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ಹೀಗೆ ಇದು ಬ್ಯಾಕ್ ಸೈಡಲ್ಲ, ಇಲ್ಲಿಂದ ಇಲ್ಲಿ ತನಕ ಹಾಕ್ಕೊಳ್ಳಿ. ಮತ್ತು ಇಲ್ಲಿಂದ
ಇಲ್ಲಿಗೆ ಆರ್ಮ್ ಹೋಲ್ ಜಾಯಿನ್ ಮಾಡೋಣ. ನೋಡಿ ಇಲ್ಲಿಂದ ಈ ಕಾರ್ನರ್ ತನಕ. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡೆ. ನೋಡಿ ಈ ಕಾರ್ನರಲ್ಲಿ ಮತ್ತೆ ನಾವು ಫಸ್ಟ್ ಹಾಕಿದ್ವಲ್ಲ ಅದೇ ರೀತಿ ಈ ಕಾರ್ನರಲ್ಲಿ ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡು ನೋಡಿ ಇದಿಷ್ಟನ್ನು ಸ್ಕಿಪ್ ಮಾಡಿ, ನೋಡಿ ಇಲ್ಲಿಂದ ಇದಿಷ್ಟನ್ನು ಸ್ಕಿಪ್ ಮಾಡಿ ನೋಡಿ ಇಲ್ಲಿ ಈ ಕಾರ್ನರಲ್ಲಿ ನಾವು ಡಬಲ್ ಕ್ರೋಶೆ ಹಾಕೊಳ್ಳೋಣ. ನೋಡಿ ಇಲ್ಲಿ ನೋಡಿ ಹೀಗೆ. ಮತ್ತೆ ಈಗ ಒಂದೊಂದು ಡಬಲ್ ಕ್ರೋಶೆ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ಇದಿಷ್ಟನ್ನು ಹಾಕೊಳ್ಳಿ ಫ್ರೆಂಡ್ಸ್. ನೋಡಿ ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ಹೀಗೆ. ನೋಡಿ ಫ್ರೆಂಡ್ಸ್, ಈಗ ಇದನ್ನು ನಾವು ಈ ರೀತಿ ಜಾಯಿನ್ ಮಾಡಬೇಕು. ನೋಡಿ ಇಲ್ಲಿ 1 2 3 4. ನೋಡಿ ಇದು 4ನೇದು ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ, ನೋಡಿ ಇಲ್ಲಿ ಇಲ್ಲಿಂದ ಈ ರೀತಿ ಜಾಯಿನ್ ಮಾಡೋಣ. ನೋಡಿ ಇದನ್ನ ಈ ರೀತಿ ತಗೊಂಡು ತ್ರೀ ಚೈನ್. ನೆಕ್ಸ್ಟ್ ಮತ್ತೆ ನೋಡಿ ಅದರ ನೆಕ್ಸ್ಟ್ ಡಬಲ್ ಕ್ರೋಶೆನು ನೋಡಿ ಈ ಕಡೆ ಈ ಡಬಲ್ ಕ್ರೋಶೆ, ಇಲ್ಲಿ ಒಂದು ಡಬಲ್ ಕ್ರೋಶೆ, ಈ ಕಡೆ 4 ಡಬಲ್ ಕ್ರೋಶೆ ಇದೆಯಲ್ಲ, ಈ ಕಡೆನೂ 4 ಡಬಲ್ ಕ್ರೋಶೆ ಮೇಲೆ ನಾವು ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ನೆಕ್ಸ್ಟ್ ನೋಡಿ ಇದು ನಾವು ಇದನ್ನು ಜಾಯಿನ್ ಮಾಡಿದ್ದೀವಲ್ಲ, ಡಬಲ್ ಕ್ರೋಶೆ ಹಾಕೊಂಡಿದ್ದೀವಲ್ಲ ಎರಡನ್ನ, ನೋಡಿ ಇದನ್ನು ಸೇರಿಸಿ ಡಬಲ್ ಕ್ರೋಶೆ. ನೋಡಿ ಮತ್ತೆ ನೆಕ್ಸ್ಟ್ ಈ ಡಬಲ್ ಕ್ರೋಶೆನು ನೋಡಿ ಈ ಡಬಲ್ ಕ್ರೋಶೆ, ಇಲ್ಲಿ ಒಂದು ಡಬಲ್ ಕ್ರೋಶೆ, ಮತ್ತು ಲಾಸ್ಟ್ 3 ಚೈನ್ ಹಾಕಿದ್ವಲ್ಲ, 3rd ಚೈನಲ್ಲಿ ಈ ರೀತಿ ತಗೊಂಡು ಈ ಕಡೆ ಒಂದು ಡಬಲ್ ಕ್ರೋಶೆ ಮೇಲೆ ಈ ರೀತಿ. ನೋಡಿ ಹೀಗೆ. ನೋಡಿ ಈ ರೀತಿ ಜಾಯಿನ್ ಆಯಿತು. ಮತ್ತೆ ಈಗ ಒಂದೊಂದು ಡಬಲ್ ಕ್ರೋಶೆ ಮೇಲೆ ಒಂದೊಂದು ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಒಂದೊಂದು ಡಬಲ್ ಕ್ರೋಶೆ ಮೇಲೆ ಒಂದೊಂದು ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನಾವಿಲ್ಲಿ ಕಾರ್ನರಲ್ಲಿ ಜಾಯಿನ್ ಮಾಡಿದ್ವಲ್ಲ, ಅಲ್ಲಿ ಕೂಡ ಒಂದು ಡಬಲ್ ಕ್ರೋಶೆನ ಹಾಕೊಳ್ಳೋದು.
ನೋಡಿ ಇಲ್ಲೂ ಒಂದು ಡಬಲ್ ಕ್ರೋಶೆ. ಇನ್ನು ಎಕ್ಸ್ಟ್ರಾ ಏನು ಡಬಲ್ ಕ್ರೋಶೆ ಇಲ್ಲ ಫ್ರೆಂಡ್ಸ್. ನೋಡಿ ಒಂದೊಂದು ಡಬಲ್ ಕ್ರೋಶೆ ಮೇಲೂ ಒಂದೊಂದು ಡಬಲ್ ಕ್ರೋಶೆ ಹಾಕ್ತಾ ಹೋಗೋದು ಫ್ರೆಂಡ್ಸ್. ಇದೇ ರೀತಿ ಫುಲ್ ಹಾಕ್ಕೊಳ್ಳಿ, ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, ಥರ್ಡ್ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಮತ್ತೆ ಈಗ 3 ಚೈನ್ ಹಾಕ್ಕೊಂಡು ನೋಡಿ ಒಂದೊಂದು ಸ್ಟಿಚ್ ಮೇಲೂ ಒಂದೊಂದು ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ನೋಡಿ ಹೀಗೆ ಇದೇ ರೀತಿ ಫುಲ್ ರೌಂಡ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ಹಾಕ್ಕೊಂಡೆ. ಲಾಸ್ಟಿಗೆ ಫಸ್ಟ್ 3 ಚೈನ್ ಹಾಕಿದ್ವಲ್ಲ, ಥರ್ಡ್ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ತ್ರೀ ಚೈನ್, ನೋಡಿ ಫ್ರೆಂಡ್ಸ್, ಇದು ಚೆಸ್ಟ್. ನೋಡಿ ಇಲ್ಲಿಂದ ಟ್ವೆಂಟಿ 26 ಸೆಂಟಿಮೀಟ್ರ್ ಇದೆ. ನನಗೆ ಒಟ್ಟು ಟೋಟಲ್ ಇಲ್ಲಿ ನೋಡಿ, ನಾನು ಆರ್ಮ್ ಹೋಲ್ ಜಾಯಿನ್ ಮಾಡಿದ್ನಲ್ಲ, ಅದ್ರ ಮೇಲೆ 1 2 ನೋಡಿ, ಇಲ್ಲಿಂದ 1 2 3 ರೋಸ್ ಹಾಕ್ಕೊಂಡಿದ್ದೀನಿ. ಒಟ್ಟು ನನಗೆ ಇಲ್ಲಿ 7 8 9 10 ರೋಸ್ ಆಯಿತು. ನೋಡಿ ಇಲ್ಲಿಂದ 1 2 3 4 5 6 7 8 9 10. ಈಗ ನಾವು ಪ್ಯಾಟ್ರನ್ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ 2 ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ನೋಡಿ ಒಂದೇ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ. ನೋಡಿ 3 ಡಬಲ್ ಕ್ರೋಶೆನೂ 1 ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. ನೋಡಿ ಒಂದೇ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕೋಬೇಕು. ಅದರ ನೆಕ್ಸ್ಟ್ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಮತ್ತು ಅದರ ನೆಕ್ಸ್ಟ್ ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ. ನೆಕ್ಸ್ಟ್ ಸ್ಟಿಚ್ಚಲ್ಲಿ ಮತ್ತೆ 1 ಡಬಲ್ ಕ್ರೋಶೆ, ಅದೇ ಸೇಮ್ ಸ್ಟಿಚ್ಚಲ್ಲಿ ನೋಡಿ ಇದರಲ್ಲೇ ಮತ್ತೆ 1 ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ. 2 ಸ್ಟಿಚ್ಚಲ್ಲಿ 3 ಡಬಲ್ ಕ್ರೋಶೆ ಹಾಕ್ಕೊಳ್ಬೇಕು. ಮತ್ತು ಈಗ 2 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 1 2. ಮತ್ತು ಈಗ ನೆಕ್ಸ್ಟ್ ಸ್ಟಿಚ್ಚಲ್ಲಿ 1 ಡಬಲ್ ಕ್ರೋಶೆ, ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ. ನೋಡಿ ಒಂದೇ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 1 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೆಕ್ಸ್ಟ್ ಸ್ಟಿಚ್ ಮೇಲೆ ಮತ್ತೆ 1 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಹೀಗೆ 3 ಡಬಲ್ ಕ್ರೋಶೆ, 2 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ 2 ಸ್ಟಿಚ್ಚಲ್ಲಿ ನಾವು 3 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀವಿ. ಈ ಕಡೆ ಒಂದು, ಇದು ಒಂದೇ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀವಿ. ಮತ್ತು ಈಗ 1 ಡಬಲ್ ಕ್ರೋಶೆ, ನೆಕ್ಸ್ಟ್ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ, 2 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ, 2 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಹೀಗೆ
ಮತ್ತು ಈಗ ಇದೇ ರೀತಿಯೇ ಆಗ್ತಾ ಹೋಗೋದು. ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ ನೋಡಿ, ಸೇಮ್ ಸ್ಟಿಚ್ಚಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ, ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ 1, ಅದರ ನೆಕ್ಸ್ಟ್ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ 2 ನೋಡಿ, ಹೀಗೆ 2 ಡಬಲ್ ಕ್ರೋಶೆ, ಒಟ್ಟು 3 ಡಬಲ್ ಕ್ರೋಶೆ 2 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಫ್ರೆಂಡ್ಸ್, ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ, ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ, ಲಾಸ್ಟಿಗೆ ನಮಗೆ ನೋಡಿ 3 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ, ಇಲ್ಲಿ 2 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, 3rd ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಹೀಗೆ ಮತ್ತೆ ಈಗ 3 ಚೈನ್, ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, ಅದರ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ನೋಡಿ, 3 ಡಬಲ್ ಕ್ರೋಶೆ. ಮತ್ತು ಈಗ ಫ್ರಂಟ್ ಪೋಸ್ಟ್ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆನೇ ಹಾಕಬೇಕು. 1 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 2 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ, ಮತ್ತೆ ಈಗ 3 ಡಬಲ್ ಕ್ರೋಶೆ, 1 2 3 ಡಬಲ್ ಕ್ರೋಶೆ ಆದಮೇಲೆ ನೋಡಿ, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಅದರ ಮೇಲೆ ನಾವು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆನೇ ಹಾಕಬೇಕು. ಮತ್ತೆ 3 ಡಬಲ್ ಕ್ರೋಶೆ, 2 3 ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ನೆಕ್ಸ್ಟ್ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ನೋಡಿ, ಹೀಗೆ 1 2 3. ಇಲ್ಲಿ ಕೆಳಗಡೆ 3 ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಇಲ್ಲಿ 3 ಡಬಲ್ ಕ್ರೋಶೆ, 2 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ, 2 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ. ಇದೇ ರೀತಿಯೇ ಇಲ್ಲಿ ತನಕ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, 3rd ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಫ್ರೆಂಡ್ಸ್, ಇದೇ ರೀತಿ ಇನ್ನೊಂದು ರೌಂಡ್ ಹಾಕ್ಕೊಳ್ಳೋಣ. ಫಸ್ಟಿಗೆ 3 ಚೈನ್, ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, 2 3 ಡಬಲ್ ಕ್ರೋಶೆ, 2 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 1 2. ಮತ್ತೊಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ, 1 2 3 ಡಬಲ್ ಕ್ರೋಶೆ, 2 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 1 ಫ್ರಂಟ್ ಪೋಸ್ಟ್, 2 ಫ್ರಂಟ್ ಪೋಸ್ಟ್. ಫ್ರೆಂಡ್ಸ್, ಇದೇ ರೀತಿನೇ ಹಾಕ್ಕೊಡಿ. ಈಗ ನೋಡಿ, ನಾವು 3 ರೋಸ್ ಆಗ್ತಾ ಇದೆ. ಇದು ಹಾಕೊಂಡ್ರೆ 3 ರೋಸ್ ಆಗುತ್ತೆ ನೋಡಿ. ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಇದೊಂದು 1 3 ಡಬಲ್ ಕ್ರೋಶೆ ನೋಡಿ, 1 2 3 1 2 3 1 2 3. ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಒಟ್ಟು ನನಗೆ 3 ಡಬಲ್ ಕ್ರೋಶೆ ಇದೆ ನೋಡಿ, 1 2 3 1 2 3 3 ರೋಸ್ ಹಾಕ್ಕೊಂಡಿದ್ದೀನಿ. 3 ಡಬಲ್ ಕ್ರೋಶೆದು. ಈಗ ನಾವು 4 ಡಬಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆ ಇನ್ಕ್ರೀಸ್ ಮಾಡಬೇಕು. ಫಸ್ಟ್ 3 ಚೈನ್ ಹಾಕಿದ್ವಲ್ಲ, 3rd ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು, ಮತ್ತೆ 3 ಚೈನ್, ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ 2 ಡಬಲ್ ಕ್ರೋಶೆ, 1 ನೋಡಿ, ಇದು ಒಂದೇ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ, ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ನೋಡಿ. ಈ ಕಡೆ
3 ಚೈನ್ ಆದಮೇಲೆ ಇಲ್ಲಿ 3 ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಫಸ್ಟ್ ಡಬಲ್ ಕ್ರೋಶೆ ಮೇಲೆ 1 ಡಬಲ್ ಕ್ರೋಶೆ, ಮಧ್ಯದ ಡಬಲ್ ಕ್ರೋಶೆ ಮೇಲೆ 2 ಡಬಲ್ ಕ್ರೋಶೆ ಹಾಕಬೇಕು. ಇಲ್ಲಿ 1 ಡಬಲ್ ಕ್ರೋಶೆ ಇನ್ಕ್ರೀಸ್ ಆಗುತ್ತೆ, ಮತ್ತು ಅದರ ಮೇಲೆ 1 ಡಬಲ್ ಕ್ರೋಶೆ. ಫ್ರಂಟ್ ಪೋಸ್ಟ್ ಮೇಲೆ ಫ್ರಂಟ್ ಪೋಸ್ಟ್, 2 ಫ್ರಂಟ್ ಪೋಸ್ಟ್ ಮೇಲೆ ಫ್ರಂಟ್ ಪೋಸ್ಟ್ ಹಾಕಬೇಕು. ನೋಡಿ, ಫ್ರಂಟ್ ಪೋಸ್ಟ್ ಮೇಲೆ ಫ್ರಂಟ್ ಪೋಸ್ಟೇ ಹಾಕಬೇಕು. ಮತ್ತು ನೆಕ್ಸ್ಟ್ ಈಗ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ 1. ನೋಡಿ, ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ, ನೋಡಿ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ 2 ಡಬಲ್ ಕ್ರೋಶೆ. ಇಲ್ಲಿ 1 ಡಬಲ್ ಕ್ರೋಶೆ ಇನ್ಕ್ರೀಸ್ ಆಗುತ್ತೆ. ನೋಡಿ, ಅದೇ ಸ್ಪೇಸಲ್ಲಿ ಡಬಲ್ ಕ್ರೋಶೆ. ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, ಮತ್ತು ಫ್ರಂಟ್ ಪೋಸ್ಟ್ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆನೇ ಹಾಕಬೇಕು. 1 ಫ್ರಂಟ್ ಪೋಸ್ಟ್, 2 ಫ್ರಂಟ್ ಪೋಸ್ಟ್. ಫ್ರಂಟ್ ಪೋಸ್ಟ್ ಮೇಲೆ ಫ್ರಂಟ್ ಪೋಸ್ಟೇ ಹಾಕಬೇಕು. ನೋಡಿ, ಮತ್ತೆ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ 1 ಡಬಲ್ ಕ್ರೋಶೆ. ನೋಡಿ, ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ 2 ಡಬಲ್ ಕ್ರೋಶೆ, 1 2, ಸೇಮ್ ಸ್ಪೇಸಲ್ಲೇ ಒಂದೇ ಚೈನ್ ಇದರ ಡಬಲ್ ಕ್ರೋಶೆ. ನೋಡಿ ಹೀಗೆ. ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ. ನೋಡಿ, ಇಲ್ಲಿ 3 ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಇಲ್ಲಿ 4 ಡಬಲ್ ಕ್ರೋಶೆ ಆಗುತ್ತೆ. 1 ಡಬಲ್ ಕ್ರೋಶೆ ಇನ್ಕ್ರೀಸ್ ಆಗುತ್ತೆ. ನೋಡಿ, ಫ್ರಂಟ್ ಪೋಸ್ಟ್ ಮೇಲೆ ಫ್ರಂಟ್ ಪೋಸ್ಟೇ ಹಾಕೋಬೇಕು. 1 2, 1 ಡಬಲ್ ಕ್ರೋಶೆ. ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ 2 ಡಬಲ್ ಕ್ರೋಶೆ. ನೋಡಿ, ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಸೇಮ್ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ, ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ. ನೋಡಿ, 2 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆನೇ ಹಾಕಬೇಕು. ಒನ್ ಡಬಲ್ ಕ್ರೋಶೆ, ನೆಕ್ಸ್ಟಲ್ಲಿ 2 ಡಬಲ್ ಕ್ರೋಶೆ, ಮತ್ತು 1 ಡಬಲ್ ಕ್ರೋಶೆ, ಒಟ್ಟು 4 ಡಬಲ್ ಕ್ರೋಶೆ. 4 ಡಬಲ್ ಕ್ರೋಶೆ ಆದಮೇಲೆ 2 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಇಲ್ಲಿ 1 ಡಬಲ್ ಕ್ರೋಶೆ ನಮ್ಮದು ಇನ್ಕ್ರೀಸ್ ಆಗಿದೆ. ನೋಡಿ ಹೀಗೆ. ನೋಡಿ, 1 ಡಬಲ್ ಕ್ರೋಶೆ ಮೇಲೆ 1 ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ 2 ಡಬಲ್ ಕ್ರೋಶೆ, ಮತ್ತು 1 ಡಬಲ್ ಕ್ರೋಶೆ. ಫ್ರಂಟ್ ಪೋಸ್ಟ್ ಮೇಲೆ ಫ್ರಂಟ್ ಪೋಸ್ಟೇ ಬರಬೇಕು. ಇದೇ ರೀತಿಯೇ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, ಥರ್ಡ್ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಮತ್ತು ಈಗ 3 ಚೈನ್ ಹಾಕ್ಕೊಂಡು ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ. 2 3 4. ನೋಡಿ, 4 ಡಬಲ್ ಕ್ರೋಶೆ. ಈಗ 4 ಡಬಲ್ ಕ್ರೋಶೆದು ಸೆಕೆಂಡ್ ರೋ ಇದು. 3 ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಅದು 3 ರೋ ಹಾಕ್ಕೊಂಡಿದ್ದೀವಿ. ಇದು ನಮಗೆ 4 ಡಬಲ್ ಕ್ರೋಶೆ ಹಾಕ್ತೀವಲ್ಲ, 4 ಡಬಲ್ ಕ್ರೋಶೆ 2 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಅದು ನಾವು 4 ರೋ ಹಾಕೋಬೇಕು. ಫ್ರಂಟ್ ಪೋಸ್ಟ್, ನಾವು ಫ್ರಂಟ್ ಪೋಸ್ಟ್ ಹಾಕಿರ್ತೀವಲ್ಲ, ಅಲ್ಲಿ ಫ್ರಂಟ್ ಪೋಸ್ಟೇ ಹಾಕಬೇಕು. ನೋಡಿ, ಮತ್ತು ಈಗ 4 ಡಬಲ್ ಕ್ರೋಶೆ, 1 2 3 4. 4 ಡಬಲ್ ಕ್ರೋಶೆ ಆದಮೇಲೆ 2 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. 4 ಡಬಲ್ ಕ್ರೋಶೆ, 1 2 3 4. 4 ಡಬಲ್ ಕ್ರೋಶೆ ಆದಮೇಲೆ 2 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 1 2
ನೋಡಿ ಹೀಗೆ ಫ್ರೆಂಡ್ಸ್. ಈಗ 1 2 ರೋ ಹಾಕ್ಕೊಂಡಿದ್ದೀವಿ. ನೋಡಿ ಇಲ್ಲಿ 4 ಡಬಲ್ ಕ್ರೋಶೆ ಹಾಕಿದ್ದು 1 2 ರೋಸ್. ಈಗ ಇದು ಕಂಪ್ಲೀಟ್ ಆದಮೇಲೆ 2 ರೋಸ್ ಆಗುತ್ತೆ. ಇನ್ನು 2 ರೋಸ್ ಹಾಕೋಬೇಕು. 1 2 3 4 ಒಟ್ಟು ಟೋಟಲ್ ಇವಾಗ 4 ಡಬಲ್ ಕ್ರೋಶೆ ಹಾಕಿದ್ದು 4 ರೋಸ್ ಆಗಬೇಕು. ಹಾಕೊಳ್ಳಿ ಫ್ರೆಂಡ್ಸ್, ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿಂದಿಷ್ಟು ಕಂಪ್ಲೀಟ್ ಮಾಡಿಕೊಂಡೆ. ನೋಡಿ ನಾನಿಲ್ಲಿ 3 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ, ನೋಡಿ ಇಲ್ಲಿಂದ 1 2 3 ರೋಸ್ ಹಾಕ್ಕೊಂಡೆ. ಇದು 4 ಡಬಲ್ ಕ್ರೋಶೆ ಹಾಕ್ಕೊಂಡಿಲ್ಲಿ 1 2 3 4 ಇದು 4 ರೋಸ್ ಹಾಕ್ಕೊಂಡೆ. 3 ಡಬಲ್ ಕ್ರೋಶೆ 3 ರೋಸ್ ಹಾಕ್ಕೊಂಡಿದ್ದೀನಿ. 4 ಡಬಲ್ ಕ್ರೋಶೆದು 4 ರೋಸ್ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ನಾವು ಒಂದು ಡಬಲ್ ಕ್ರೋಶೆನ ಇನ್ಕ್ರೀಸ್ ಮಾಡಬೇಕು. 5 ಡಬಲ್ ಕ್ರೋಶೆ ಮಾಡಬೇಕು. ಥರ್ಡ್ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಮತ್ತು 3 ಚೈನ್, 3 ಚೈನ್ ಹಾಕ್ಕೊಂಡು ಮತ್ತು ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ಹಾಕ್ತಾ ಹೋಗೋದು. 2 3 4 ಥರ್ಡ್ ಡಬಲ್ ಕ್ರೋಶೆ ಇದೆಯಲ್ಲ ನೋಡಿ, 1 2 3 ಇಲ್ಲಿ ನಾವು ಒಂದು ಡಬಲ್ ಕ್ರೋಶೆನ ಇನ್ಕ್ರೀಸ್ ಮಾಡಬೇಕು. ನೋಡಿ ಇಲ್ಲಿ ಈಗ 4 ಡಬಲ್ ಕ್ರೋಶೆ ಆಯಿತು. 1 2 3 4 ಲಾಸ್ಟಲ್ಲಿ ಒಂದು ಡಬಲ್ ಕ್ರೋಶೆ, 5 ಡಬಲ್ ಕ್ರೋಶೆ ಆಯಿತು. ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆನೇ ಹಾಕಬೇಕು. 1 ಫ್ರಂಟ್ ಪೋಸ್ಟ್, 2 ಫ್ರಂಟ್ ಪೋಸ್ಟ್. ಮತ್ತು ನೆಕ್ಸ್ಟ್ ಈಗ ಡಬಲ್ ಕ್ರೋಶೆ 1 2 ನೋಡಿ. ಈಗ ಇಲ್ಲಿ ನಾವು ಇನ್ಕ್ರೀಸ್ ಮಾಡೋಣ. ಸೇಮ್ ಸ್ಟಿಚ್ಚಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ, 4 ಆಯಿತು. ನೆಕ್ಸ್ಟ್ ಡಬಲ್ ಕ್ರೋಶೆ ನೋಡಿ, ಇಲ್ಲಿಂದ 1 2 3 4 5. ಈಗ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 1 2 1 ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ 1 ಡಬಲ್ ಕ್ರೋಶೆ, ಅದರ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ 2 ಡಬಲ್ ಕ್ರೋಶೆ, ಲಾಸ್ಟ್ ಮತ್ತೆ ಒಂದು ಡಬಲ್ ಕ್ರೋಶೆ. ಒಟ್ಟು ನೋಡಿ 5 ಡಬಲ್ ಕ್ರೋಶೆ ಆಯಿತು. ಇಲ್ಲಿ ನಾವು ಇನ್ಕ್ರೀಸ್ ಮಾಡಿದ್ದೀವಿ ನೋಡಿ. 1 2 3 ಥರ್ಡ್ ಡಬಲ್ ಕ್ರೋಶೆ ಸ್ಟಿಚ್ ಹಾಕಿದ್ದೇವೆ, ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಅಲ್ಲಿ 2 ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆನ ಇನ್ಕ್ರೀಸ್ ಮಾಡಬೇಕು. ಫ್ರಂಟ್ ಪೋಸ್ಟ್ ಹಾಕಿದಲ್ಲಿ ಫ್ರಂಟ್ ಪೋಸ್ಟೇ ಹಾಕಬೇಕು. 1 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ. ನೋಡಿ ಥರ್ಡ್ ಡಬಲ್ ಕ್ರೋಶೆ ಇದೆಯಲ್ಲ, ಅದರಲ್ಲಿ ನಾವು ಮತ್ತೆ ಒಂದು ಡಬಲ್ ಕ್ರೋಶೆ ಹಾಕೊಳ್ಳೋಣ. ನೋಡಿ ಈಗ 4 ಡಬಲ್ ಕ್ರೋಶೆ ಆಯಿತು. ಲಾಸ್ಟ್ ಒಂದು ಡಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ, 5 ಡಬಲ್ ಕ್ರೋಶೆ ಆದಮೇಲೆ ಫ್ರಂಟ್ ಪೋಸ್ಟ್, 1 2 ನೋಡಿ ಹೀಗೆ. ಈಗ ನಾವಿಲ್ಲಿ 4 ಡಬಲ್ ಕ್ರೋಶೆ 4 ರೋಸ್ ಹಾಕ್ಕೊಂಡಿದ್ವಿ ಅಲ್ಲ ಫ್ರೆಂಡ್ಸ್, ಇದು 5 ಡಬಲ್ ಕ್ರೋಶೆದು ನಾವು 6 ರೋಸ್ ಹಾಕೋಬೇಕು. ಇದೊಂದು ಆಯ್ತಲ್ಲ, ಇನ್ನು 5 ರೋಸ್ ಹಾಕೋಬೇಕಾಗತ್ತೆ. ಒಟ್ಟು 5 ಡಬಲ್ ಕ್ರೋಶೆದು 6 ರೋ ಹಾಕ್ಕೊಳ್ಳಿ. ಹಾಕಿ ತೋರಿಸ್ತೀನಿ. ಇದೇ ರೀತಿ ಹಾಕ್ಕೊಂಡೋಗೋದು. ನೋಡಿ ಇಲ್ಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ, ಇಲ್ಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆನೇ ಬರಬೇಕು. ನೋಡಿ ಹೀಗೆ ಇದೇ ರೀತಿ ನನಗಿನ್ನು ಇದೊಂದು ರೋ ಆದಮೇಲೆ ಮತ್ತೆ 5 ರೋಸ್, ಒಟ್ಟು ಟೋಟಲ್ 6 ರೋಸ್. 5 ಡಬಲ್ ಕ್ರೋಶೆದು 6 ರೋಸ್ ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ.
ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಮಾಡಿಕೊಂಡೆ. ನೋಡಿ ನಾನಿಲ್ಲಿ ನೋಡಿ ಫಸ್ಟಿಗೆ 3 ಡಬಲ್ ಕ್ರೋಶೆದು ನೋಡಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ, 1 2 3 ರೌಂಡ್ ಹಾಕ್ಕೊಂಡೆ. ಆಮೇಲೆ 4 ಡಬಲ್ ಕ್ರೋಶೆ 1 2 3 4 ಡಬಲ್ ಕ್ರೋಶೆದು 5 ರೌಂಡ್ ಹಾಕ್ಕೊಂಡಿದ್ದೀನಿ. 1 2 3 4 5 ನೋಡಿ 1 2 3 4 5 ಡಬಲ್ ಕ್ರೋಶೆ ಹಾಕ್ಕೊಂಡು 2 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ಕೊಂಡಿರೋದು ನೋಡಿ. ಇಲ್ಲಿಂದ 1 2 3 4 5 1 2 3 4 5 6 ರೌಂಡನ್ನು ಹಾಕ್ಕೊಂಡಿದ್ದೀನಿ ನಾನು. ನೋಡಿ ಥರ್ಡ್ನೇ ಚೈನಿಗೆ, ಮೂರನೇ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಮತ್ತೆ ಈಗ 3 ಚೈನ್ ಹಾಕ್ಕೊಂಡು ಒಂದೊಂದು ಡಬಲ್ ಕ್ರೋಶೆ ಮೇಲೂ ನೋಡಿ ಈ ಬ್ಯಾಕ್ ಲೂಪಿಂದ ನೋಡಿ ಇಲ್ಲಿಂದ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ ಇಲ್ಲಿ ಹೀಗೆ ಒಂದೊಂದು ಸ್ಟಿಚ್ ಮೇಲೂ ಒಂದೊಂದು ಡಬಲ್ ಕ್ರೋಶೆ. ನೋಡಿ ಬ್ಯಾಕ್ ಲೂಪ್ ಇದೆಯಲ್ಲ, ಇಲ್ಲಿಂದ ಒಂದೊಂದು ಡಬಲ್ ಕ್ರೋಶೆ ಮೇಲೂ ಒಂದೊಂದು ಡಬಲ್ ಕ್ರೋಶೆ. ನೋಡಿ ಹೀಗೆ ನೋಡಿ ಬ್ಯಾಕ್ ಲೂಪಿಂದ ಹಾಕಬೇಕು. ನೋಡಿ ಈ ಕಡೆ ಒಂದು ಲೂಪು, ಈ ಕಡೆ ಒಂದು ಲೂಪ್ ಇದೆಯಲ್ಲ, ನೋಡಿ ಇಲ್ಲಿಂದ ಡಬಲ್ ಕ್ರೋಶೆ ಹಾಕಬೇಕು. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿನೇ ಹಾಕ್ಕೊಳ್ಳಿ. ಇದೇ ರೀತಿ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು ರೌಂಡು ಕಂಪ್ಲೀಟ್ ಆಯಿತು. ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, ಥರ್ಡ್ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಮತ್ತೆ ಈಗ 3 ಚೈನ್ ಹಾಕ್ಕೊಂಡು ಇದೇ ರೀತಿನೇ ಹಾಕ್ತಾ ಹೋಗಬೇಕು. ನೋಡಿ ಬ್ಯಾಕ್ ಲೂಪಿಂದ ಡಬಲ್ ಕ್ರೋಶೆ, ನೋಡಿ ಬ್ಯಾಕ್ ಲೂಪಿಂದ ಡಬಲ್ ಕ್ರೋಶೆ. ನೋಡಿ ಹೀಗೆ ನೋಡಿ ಬ್ಯಾಕ್ ಲೂಪಿಂದ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಒಟ್ಟು 5 ರೌಂಡ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದೇ ರೀತಿಯೇ ಬ್ಯಾಕ್ ಲೂಪಿಂದ ನೋಡಿ, ಬ್ಯಾಕ್ ಲೂಪ್ ಅಂದರೆ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಇದೇ ರೀತಿ 5 ರೌಂಡ್ ಹಾಕ್ಕೊಳ್ಳಿ. ನಾನು 5 ರೌಂಡ್ ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನಿಲ್ಲಿ 5 ರೌಂಡ್ ಹಾಕ್ಕೊಂಡಿದ್ದೀನಿ. ಬ್ಯಾಕ್ ಲೂಪಿಂದ ಡಬಲ್ ಕ್ರೋಶೆ 1 2 3 4 5 ನೋಡಿ. ಒಂದು ಚೈನ್ ಹಾಕ್ಕೊಂಡು ದಾರಾನ ಕಟ್ ಮಾಡ್ಕೊಳ್ಳೋಣ.